ವಿಲ್ಸನ್ ಗಾರ್ಡ್ನಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇದು ಕಥೆ ಸೇರಿಕೊಂಡಿದೆ. ದುರಂತದಲ್ಲಿ ಈವರೆಗೂ ಸಾವನ್ನಪ್ಪಿದವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಆ ಹೃದಯ ವಿದ್ರಾವಕ ಘಟನೆ ಏನು ಅಂತಂದ್ರೆ, ಮಗಳು ಉಸಿರು ನಿಲ್ಲಿಸಿದಂತಹ ನಿಮಿಷದಲ್ಲೇ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಸರ್, ಈಗ ಒಂದು ಮಾಹಿತಿ ಬೇಕಾಗಿದೆ ನಮಗೆ. ಚಿಕ್ಕ ಚಿಕ್ಕ ಅಂಗಡಿ, ಚಿಲ್ಲರೆ ಅಂಗಡಿಯಿಂದ ಹಿಡಿದು, ಬಟ್ಟೆ ಅಂಗಡಿಯಿಂದ ಹಿಡಿದು, ಚಪ್ಪಲಿ ಅಂಗಡಿಯಿಂದ ಹಿಡಿದು, ಮೊಬೈಲ್ ಅಂಗಡಿಯಿಂದ ಹಿಡಿದು ಎಲ್ಲ ಕಡೆ ಈ ಪ್ರೈವೇಟ್ ಸಿಲಿಂಡರ್ಗಳನ್ನ ಕೆಲವು ಕಡೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ಅಡುಗೆ ಸಿಲಿಂಡರ್ಗಳು ಏನೋ ಕ್ವಾಲಿಟಿ ಅಂತನೋ, ಗೋ ಗ್ಯಾಸ್ ಅಂತನೋ, ಮಾರುತಿ ಅಂತ, ಮತ್ತು ಇನ್ಯಾವುದೋ ಫೈರ್ ಅಂತ ಸುಮಾರು ಕಂಪ್ನಿಗಳು ಅಡುಗೆ ಮನೆ ರೆಸಿಡೆನ್ಸಿಯಲ್ ಮನೆಗೆ ಇದು ಎಲ್ಲ ಅಂಗಡಿಗಳಲ್ಲಿಟ್ಟು ಮಾಡ್ತಾ ಇದ್ದಾರೆ. ಒಂದು ಹತ್ರ ಫಸ್ಟಾಗಿ 2 ಸಿಲಿಂಡರ್ನ ಫಸ್ಟ್ ಆಗ್ಬಿಟ್ಟು ಸುಮಾರು 2 ಬಿಲ್ಡಿಂಗ್ಗೆ ಹಾನಿಯಾಗಿತ್ತು. ಈಗ ಇರಬೇಕಾದ್ರೆ ತಾವು ತಮ್ಮ ಗೈಡ್ಲೈನ್ ಏನಿದೆ ಸರ್ ಇದು? ಸರ್, ಆ್ಯಕ್ಚುಲಿ ಗೋಡನ್ ಮಾಡೋಕ್ಕಿದ್ರೆ ಡಿಪಾರ್ಟ್ಮೆಂಟಿಂದ NOC ಕೊಡ್ತಾರೆ. ಓಕೆ, ಅದು ಡಿಪೆಂಡಿಂಗ್ ಅಪಾನ್ ಸೈಜಸ್ ಗ್ಯಾಸ್ ಸಿಲಿಂಡರ್ ರೂಲ್ ಪ್ರಕಾರ ಯಾವುದೇ ಗೋಡನ್ ಮಾಡಬೇಕಿದ್ರೆ ಮಾಡ್ತಾರೆ. ಗೋಡನ್ ಮಾಡಬೇಕು ಅಂದರೆ ಕೊಡ್ತಾರೆ, ಯಾವುದೇ ಗ್ಯಾಸ್ ಆದ್ರೂ ಕೊಡ್ತಾರೆ. ಈ ಥರ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳು ಫಿಲ್ ಅಪ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರು ಸೀಸ್ ಮಾಡ್ತಾರೆ. ಒಂದು ಆಮೇಲೆ ಇದು ಈಗೆಲ್ಲ ಪ್ರತಿಯೊಂದು ಚಪ್ಪಲಿ ಅಂಗಡಿ ನಡೆದ ಬಟ್ಟೆ ಎಲ್ಲರೂ ಇಟ್ಟು ಸೇಲ್ ಮಾಡ್ತಾ ಇದ್ದಾರಲ್ಲ. ಹೌದು, ಎಲ್ಲ ಅವರ ಹೇಳಿಕೆ ಏನಿದೆ ಅಂದರೆ, ನಾವು ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಪೊಲೀಸ್ ಅವರಿಗೆ ಮಂತ್ಲಿ ಇಷ್ಟೊಂದು ಕೊಟ್ಟು ನಾವು ಮಂತ್ಲಿ ಕೊಡ್ತಾ ಇದೀವಿ ಪೊಲೀಸ್ ಅವರಿಗೆ ಅಥವಾ ಇವ್ರಿಗೆ ಕೊಡ್ತಾ ಇದೀವಿ ಅಂತ ಆದಾಗ ಇದು ಹೇಗೆ ಹೇಳಕ್ಕೆ ಸಾಧ್ಯ ಅನ್ನೋದು ಅಲ್ವಾ? ಅದನ್ನ ಮಾರೋದಕ್ಕೆ ಆ ಥರ ಸಿಲಿಂಡರ್ ಮಾರ್ಬೋದಾ ಅಂತ ಗೈಡ್ಲೈನ್ ಮಾರಂಗಿಲ್ಲ ಅಂದರೆ ಒಂದು ಯಾರಿಗೂ ಒಂದು ವಿರುದ್ಧಾಗಿ ಓಪನ್ ಪ್ಲೇಸ್ ಮಾಡಂಗಿಲ್ಲ. ಹೌದು, ಇದಕ್ಕೆಂತ ಗೈಡ್ಲೈನ್ಸ್ ಇರುತ್ತೆ ಅಲ್ವಾ? ಈಗ ಒಂದು ಬಟ್ಟೆ ಅಂಗಡಿಯಲ್ಲಿ ಇಟ್ಬಿಟ್ಟು 4-8 ಸಿಲಿಂಡರ್ ಇಟ್ಕೊಂಡು ಮಾಡ್ತಾವನೆ, ಚಪ್ಪಲಿ ಅಂಗಡಿ ಮೊಬೈಲ್ ಅಲ್ವಾ? ಯಾರು ಬರೋದಿಲ್ಲ. ಅದು ಗ್ಯಾಸ್ ಗೋಡನ್ ರೂಲ್ ಏನಿದೆ, ಗ್ಯಾಸ್ ಗೋಡನ್ ಅವನು ತರಬೇಕು, ಡಿಸ್ಟ್ರಿಬ್ಯೂಟರ್ ಕೊಡಬೇಕು, ಅವನು ಅಲ್ಲೇ ಇಮಿಡಿಯೇಟ್ ಅನ್ಲೋಡ್ ಮಾಡ್ಕೋಬೇಕು ಗಾಡಿಯಿಂದ ಗಾಡಿಗೆ. ಅಲ್ಲೇ ಅದು ಒಂದು ಗೋಡನ್ ಹತ್ರನೇ ಆಗಬೇಕು, ಬೇರೆ ಕಡೆ ಎಲ್ಲೂ ಇಲ್ಲ. ಈಗ ಈಗ HP ಗ್ಯಾಸ್ ಈಗ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಹೌದು, ನೀವು ಡೊಮೆಸ್ಟಿಕ್ ಇಶ್ಯೂ ಹೌದು ಹೌದು ನೀವು ಅವ್ರ ಹತ್ರ ಹೋಗ್ಬೇಕು, 50 ಸಿಲಿಂಡರ್ ಇಸ್ಕೋಬೇಕು, ಅಲ್ಲೇ ಒಂದು ಗೋಡನ್ ಹತ್ರ ಹೋಗ್ಬೇಕು, ಅಲ್ಲೇ ಇಸ್ಕೋಬೇಕು, ತರಬೇಕು. ನಿಮ್ಗೆ ಎಷ್ಟು ಆರ್ಡರ್ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಈಚ್ ಮೆಂಟರ್ ಮನೆಗಳಿಗೆ ಹೋಗಿ ಅವತ್ತೇ ಅಲ್ಲೇ ಕ್ಲೋಸ್ ಅಪ್ ಮಾಡಬೇಕು. ಮನೆಗಳಿಗೆ ಹೋಗಿ ಅವರು ಡೆಲಿವರಿ ಕೊಟ್ಟು ಬರಬೇಕು, ಆ ಥರ. ಓಕೆ, ನೀವು ನೇರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಯಾರು ಆ ಥರ ಮಾಡಂಗಿಲ್ಲ. ಮಾಡಂಗಿಲ್ಲ, ಯಾಕಂದ್ರೆ ಅದು ಅಜಾರ್ಡಸ್ ಇರೋದ್ರಿಂದ ಪಬ್ಲಿಕ್ ತೊಂದರೆ ಆಗ್ತದೆ. ಅದ್ರ ಓಪನ್ ಪ್ಲೇಸಸ್ ಎಲ್ಲ ಮಾಡಂಗಿಲ್ಲ. ಮಾಡಿದ್ರು ಕೂಡ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರ ಆಕ್ಷನ್ ತಗೊಳ್ಳೇಬೇಕು. ಪೊಲೀಸರಿಗೆ